ಅರ್ಜಿಯನ್ನ ಕಮಿಟಿಯಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಯಾಕೆ ಸುಮ್ಮನೆ ನೀವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ಗೆ ತೊಂದರೆಗೆ ಸಿಕ್ಕಿಸ್ತೀರಿ? ಅವರು ರಿಜೆಕ್ಟ್ ಮಾಡಿದ್ರು ಅಂತ ಅವ್ರ ಮೇಲೆ ಯಾಕೆ ಬ್ಲೇಮ್ ತರಿಸೋದಕ್ಕೆ ನೀವು ಮಾಡ್ತಾ ಇದ್ದೀರಿ? ಅವ್ರನ್ನ ಪ್ಲೀಸ್ ಇದರಲ್ಲಿ ಅವ್ರಿಗೆ ತೊಂದರೆ ಕೊಡಬೇಡಿ. ನೀವು ತಹಶೀಲ್ದಾರರು ಅದನ್ನ ವೆರಿಫೈ ಮಾಡಿ ಫಾರ್ ವಾಟ್ ಎವರ್ ರೀಸನ್, 5 ಕಿಲೋಮೀಟರ್, 3 ಕಿಲೋಮೀಟರ್, 10 ಕಿಲೋಮೀಟರ್ ಕಾರಣಕ್ಕೋ ಅಥವಾ ಫಾರ್ ಅದರ್ ರೀಸನ್, ಲ್ಯಾಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಲ್ಯಾಕ್ ಆಫ್ ಕಲ್ಟಿವೇಶನ್, ಆಲ್ರೆಡಿ ಹೋಲ್ಡಿಂಗ್ ಎನಫ್ ಲ್ಯಾಂಡ್, ಯಾವುದೇ ಕ್ರೈಟೀರಿಯಾದಲ್ಲಿ ಅವರು ಇನೆಲಿಜಿಬಲ್ ಆದ್ರೆ ಡೈರೆಕ್ಟ್ಲಿ ಯು ಪುಟ್ ಇಟ್ ಅಪ್ ಟು AC ಅಂಡ್ DC. ಆಯ್ತಾ? ಎರಡನೇದು, ಗೋಮಾಳ ಮತ್ತೆ ನೀವು ಕನ್ಫ್ಯೂಷನ್ ಸ್ಪ್ರೆಡ್ ಮಾಡ್ತಾ ಇದ್ದೀರಿ. ಸರ್ಪ್ಲಸ್ ಇದ್ರೆ ಸರ್ಪ್ಲಸ್ ಡಿಕ್ಲರೇಷನ್ ಪ್ರೊಸೀಜರ್ ಮಾಡಿ. ಇದು ನಾನು ಕೃಷ್ಣ ಬೈರೇಗೌಡ ಹೇಳ್ತಾ ಇರೋದಲ್ಲ, ಕಟಾರಿ ಹೇಳ್ತಾ ಇರೋದಲ್ಲ, ಈ ಕಾನೂನು ಹೇಳ್ತಾ ಇದೆ. ದಯವಿಟ್ಟು ಕಾನೂನು ಪುಸ್ತಕ ತೆಗೆದು ಓದಿ ಸ್ವಲ್ಪ. ಗೋಮಾಳದಲ್ಲಿ ಹೇಗೆ ಬೆಲೆ ಮಾಡಬೇಕು ಅಂತ 97 ಯಾವ್ದ್ರಲ್ಲ ಇದೆ, ಯಾವ್ದ್ರಲ್ಲಿ 97 ದಯವಿಟ್ಟು ತೆಗೆದು ಸ್ವಲ್ಪ ಯಾವಾಗಾದ್ರೂ ಅಪರೂಪಕ್ಕೆ ಒಮ್ಮೆ ಕಾನೂನು ಏನು ಆಗಿದೆ ಈ ದೇಶದ್ದು ಅಂತ ಓದಿ ಸ್ವಲ್ಪ. 97 ರೂಲ್ಸ್ ಪ್ಲೀಸ್ ಫಾಲೋ. ಸುಮ್ಮನೆ ಯಾಕೆ ಸುಳ್ಳು ಎಲ್ಲ ಹಬ್ಬಿಸ್ತಾ ಇದ್ದೀರಾ ಜನಗಳಿಗೆ? ಸರ್ಪ್ಲಸ್ ಗೋಮಾಳ ಇದ್ರೆ ಆಸ್ ಪರ್ ಲಾ, ವಾಟ್ ದ ಲಾ ಸೇಸ್, ನಾಟ್ ವಾಟ್ ಕೃಷ್ಣ ಬೈರೇಗೌಡ ಸೇಸ್. ಐ ಆಮ್ ಅಂಡರ್ ದ ಲಾ, ಲಾ ಇಸ್ ಆನ್ ಟಾಪ್ ಆಫ್ ಮೀ. ಯು ಡೂ ಆಸ್ ಪರ್ ಲಾ. ಸುಮ್ಮನೆ ನಾನೇನೋ ಮಾಡಿದ್ದೀನಿ ಅನ್ನೋ ತರ ಎಲ್ಲ ನೀವು ಸೃಷ್ಟಿ ಮಾಡ್ತೀರಾ. ಯಾವತ್ತಾದ್ರೂ ತೆಗೆದು ಓದಿದ್ದೀರಾ? ನಿಮ್ಗೆ ಎಲ್ಲ ಸರ್ವಿಸ್ಗೆ ಸೇರಿಸ್ದಾಗಿದ್ದ ಬುಕ್ ತೆಗೆದು ಪಾಠ ಮಾಡಿದಾರ ಯಾರಾದ್ರು? ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಲಾ. ನಿಮ್ಗೆ ಮೈ ಬಗ್ಗೋದಿಲ್ಲ ಮಾಡಕ್ಕೆ ಇದೆಲ್ಲ? ಇಲ್ಲ ಸರ್ ಅಂತೆ. ನಿಮ್ಗೆ ಏನ್ ಬರ್ತಿದೆ ಇಷ್ಟ ಬಂದಂಗೆ ನೀವು ಮಾಯ್ ಪಾಪ ಏನ್ ಬೇಕಾದ್ರೂ ಬರ್ಕೊಡೋದಕ್ಕೆ ನಿಮ್ಗೆ ಫ್ರೀಡಮ್ ಕೊಟ್ಬಿಡ್ಬೇಕು. ನೀವು ಈಗ ಎಕ್ಸೆಸ್ ಇದೆ ಅಂದ್ರೆ ಎಕ್ಸೆಸ್ ಇದೆ, ಇಲ್ಲ ಅಂದ್ರೆ ಇಲ್ಲ. ಎಲ್ಲ ಜಡ್ಜ್ಮೆಂಟ್ ದುಡ್ಡು ನಿಮ್ ಕೈಯಲ್ಲಿ ಇರಬೇಕು. ದಟ್ ಇಸ್ ವಾಟ್ ಯು ವಾಂಟ್, ಅಬ್ಸಲ್ಯೂಟ್ ಪವರ್ ವಿತೌಟ್ ಎನಿ ಕ್ವೆಶ್ಚನ್. ಯು ಆರ್ ಅಬೌವ್ ದ ಲಾ. ಆಸ್ ವಾಟ್ ಲಾ ಪ್ರೊವೈಡ್ಸ್ ಅದನ್ನ ದಯವಿಟ್ಟು ಫಾಲೋ ಮಾಡಿ. ಇಫ್ ದೇರ್ ಇಸ್ ಸರ್ಪ್ಲಸ್ ಲ್ಯಾಂಡ್, ಹ್ಯಾವ್ ಇಟ್ ಡಿಕ್ಲೇರ್ಡ್ ಆಸ್ ಸರ್ಪ್ಲಸ್ ಲ್ಯಾಂಡ್. ಅದೇನ್ ಹೇಳ್ಬೇಕಾ ಪ್ರೊಸೀಜರ್, ಅದು ಪಾಠ ಮಾಡ್ಬೇಕಾ? ಇಫ್ ದೇರ್ ಇಸ್ ಸರ್ಪ್ಲಸ್ ಲ್ಯಾಂಡ್, ಯು ಗೋ ಅಹೆಡ್ ಅಂಡ್ ಗ್ರಾಂಟ್ ಇಟ್, provided you fulfill the legal procedure. ಇಲ್ಲದೆ ಇರೋ ಕಡೆ ಸರ್ಪ್ಲಸ್ ಲ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ then that becomes obviously, ನಾನು ಹೇಳ್ತಾ ಇಲ್ಲ, ಕಾನೂನು ಹೇಳುತ್ತೆ it is ineligible ಅಂತ ಹೇಳಿ. So follow the law. ಸರ್ಪ್ಲಸ್ ಇಲ್ಲ ಅಂದ್ರೆ it is ineligible. ಸರ್ಪ್ಲಸ್ ಇದೆ ಅಂತ ಹೇಳಿದ್ರೆ subject to surplus ನೀವು ಕೊಡಬಹುದು. ಕೊಡುವಾಗ ಬಹುಶಃ ಅಲ್ಲಿ ಒಂದು ಕ್ಲಾರಿಫಿಕೇಶನ್, ತಾವು ಕರೆಕ್ಟ್ ಮೀ ಇಫ್ ಐ ಆಮ್ ಕರೆಕ್ಟ್ ಆರ್ ನಾಟ್. ಈಗ ಅಲ್ಲಿ 35 ಎಕರೆ ಇದೆ, 5 ಎಕರೆ ಮಾತ್ರ ಸರ್ಪ್ಲಸ್ ಇದೆ. ಆದ್ರೆ 2-3 ಅರ್ಜಿದಾರರಿದ್ದಾರೆ. ಅವ್ರಿಗೆ ಹಾಗಾದ್ರೆ ಪ್ರೊರಾಟಾ ಬೇಸಿಸ್ ಅಲ್ಲಿ ಮಾಡಬೇಕಾ? ಇಟ್ಸ್ ಅ ವೆರಿ ಫೈನ್ ಪಾಯಿಂಟ್, ಡಸಂಟ್ ಕಮ್ ನ್ಯಾಚುರಲಿ. ಬಟ್ ಅದನ್ನು ಬೇಕಾದ್ರೆ ಕ್ಲಾರಿಫೈ ಮಾಡಿ, ಇಲ್ಲ ಅಂದ್ರೆ ನಾಳೆ ಅದೊಂದು ದೊಡ್ಡ ಇಶ್ಯೂ ಮಾಡ್ತಾರೆ. ಅಲ್ಲಿ 5 ಎಕರೆ ಮಾತ್ರ ಸರ್ಪ್ಲಸ್ ಇದೆ, ಆದ್ರೆ 3 ಜನ ಅರ್ಜಿದಾರರಿದ್ದಾರೆ. ಯಾರಿಗೆ? ಅವರೆಲ್ಲರೂ ಕೂಡ 2 ಎಕರೆಗೆ 3 ಎಕರೆಗೆ ಹಾಕೊಂಡಿದ್ದಾರೆ. So what should we do ಅಂತ ಬಹುಶಃ ಒಂದು ಪ್ರಶ್ನೆ ಉದ್ಭವಿಸಬಹುದು in a highly hypothetical situation, but we'll clarity ಮಾಡಿ. ಕ್ಲಿಯರ್? ಏನಾದ್ರೂ ಡೌಟ್ ಇದೆಯಪ್ಪ ಇದ್ರ ಬಗ್ಗೆ? ಯಾರಿಗಾದ್ರೂ ಇದ್ರೆ ಮಾತಾಡಿಯಪ್ಪ ಬಾಯ್ ಬಿಟ್ಟು. ಯಾರು ನಿಮ್ಗೆ ಕಚ್ಚೋದಿಲ್ಲ ಇಲ್ಲಿ. ಆಮೇಲೆ ಸುಮ್ಮನೆ ಹೋಗಿ ಯಾಕೆ